ಮಲೆನಾಡಿನಲ್ಲಿ ಉಗ್ರರ ಹೆಜ್ಜೆ ವಿಶೇಷ ಕಾರ್ಯಕ್ರಮದ ಚರ್ಚೆಯನ್ನು ಮುಂದುವರಿಸಿದೆ. ನಾನು ಸಂಗ್ರಾಮ್ ಸಿಂಗ್ ಮುನ್ ಕೇಳ್ತೀನಿ, ಬಹುತೇಕ ಈ ಪ್ರಕರಣವನ್ನು ಒಂದು ಪ್ರಕರಣವಾಗಿ ತೆಗೆದುಕೊಂಡು ನೋಡಿದ್ರೆ ಸ್ಥಳೀಯ ಪೊಲೀಸರು ಇದನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅನಿಸುತ್ತೆ. ಒಂದು ತೆಗೆದುಕೊಂಡಿದ್ರೆ ಇದರ ಸಂಪೂರ್ಣ ಬೇರುಗಳನ್ನು ಅವರು ಪತ್ತೆ ಹಚ್ತಾ ಹೋಗಿದ್ರೆ ಇದರ ಹಿಂದಿರ್ತಕ್ಕಂಥ ವ್ಯಕ್ತಿಗಳು ಯಾರು, ಇದು ಯಾವ ಮಾಡಸ್ ಆಫ್ ಅಪರೆಂಡಿಲ್ ಆಗಿದೆ, ಇದರ ಯಾವ ಅಥವಾ ಎಕನಾಮಿಕ್ ಕಂಡೀಷನ್ ಅಥವಾ ಹಣಕ್ಕಾಗಿ ಮಾಡಿದ್ರ ಅಥವಾ ಕೌಟುಂಬಿಕ ದ್ವೇಷನ ಅಥವಾ ಯಾರಾದರೂ ವೈರಿಗಳಿದ್ರ, ಇವರು ಅಣ್ಣ ಫಾರೆಸ್ಟ್ ಕಾಂಟ್ರಾಕ್ಟರು, ಇವೆಲ್ಲವೂ ಕೂಡ ಪತ್ತೆ ಹಚ್ಚಬೇಕಾಗಿತ್ತು. ಸಹೋದರರು ಹೇಳ್ತಾ ಇದ್ದಾರೆ ನಮ್ಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಹೌದು ಸರ್, ಇದರಲ್ಲಿ ಏನಾಗಿದೆ, ಇನ್ವೆಸ್ಟಿಗೇಟಿಂಗ್ ಆಫೀಸರ್ 174 CRPC ನಲ್ಲಿ ಕೇಸ್ ರಿಜಿಸ್ಟರ್ ಆಗಿದ ತಕ್ಷಣ ಅಲ್ಲಿ ಹೋಗಿ ನೋಡ್ತಾರೆ ಅವರು. ಯಾಕಂದ್ರೆ ನಾವು ಹೋಗ್ತೀವಿ ನಾವು. ಹೌದು ಸರ್, 174 ಅಲ್ಲಿ ಹೋಗ್ತಾರೆ. 174 ಅಲ್ಲ ಇನ್ವೆಸ್ಟಿಗೇಟ್ 174 ಎಂಕ್ವೈರಿ ಮಾಡ್ಬೇಕಲ್ಲ ನಾವು. ಅದು ಹೋಗ್ತೀವಿ ಸ್ಪಾಟ್ಗೆ ಹೋಗಿದ್ದೆ ಡೆಡ್ ಬಾಡಿ ಕಂಡೀಷನ್ಸ್ ನೋಡ್ತೀವಿ. ಡೆಡ್ ಬಾಡಿ ಹೌದು. ಈಗ ಸೂಸೈಡ್ ಅಲ್ಲ, ಅದರ there are two types. One is the natural suicide, another is the homicidal suicide. Whether ಈ ಕೇಸಲ್ಲಿ it is a natural suicide or homicidal suicide, number one. If it is a homicidal, what are the things that to be observed? In this case is a particular case where it is a homicidal suicide ಅಂತ ಹೇಳಿದ್ರೆ ನಮ್ಗೆ ಕಾಣಿಸ್ತಾ ಇದೆ. ಯಾಕಂದರೆ ಇದು ಕಲರ್ ಫೋಟೋಗ್ರಾಫ್ ದಟ್ ಇಸ್ ಬೀನ್ ಸೀನ್ ಇಲ್ಲಿ. ನೋಡೋ ಅಷ್ಟರಿಗೆ ಎಡಗಡೆ ಎಲ್ಲ ಕಣ್ಣುಗಳೆಲ್ಲ ಇದಾಗೋಗ್ಬಿಟ್ಟಿದೆ, ಎಲ್ಲ ಆಗಿದೆ. ಕೈಯಲ್ಲಿ ಬರ್ಂಟ್ ಮಾರ್ಕ್ಸ್ ಎಲ್ಲ ಇದೆ. ಇದು ರೈಟ್ ಸೈಡು, ಯಾಕಂದರೆ ಸೂಸೈಡು ಕಣ್ಣಿಲ್ಲ ಅಂತ ಒಂದು. ಹೌದು ಸರ್, ಕಣ್ಣಿಲ್ಲ. ಮತ್ತು ಇದು ಒಂದು ಕೈಯಲ್ಲಿ ಎಲ್ಲ ಇಂಜುರೀಸ್ ಎಲ್ಲ ಇದೆ. ಆ ಕೈಗಳು ಸೂಸೈಡಲ್ಲಿರುವಾಗ ಆ್ಯಕ್ಚುಲಿ ಇದರಲ್ಲಿರುತ್ತೆ ಏನೋ. ಮತ್ತು ಇದು ಮಾಡುವಾಗ ಏನಾದರೂ ನಾಲ್ಗೆ ಏನೋ ಒಂದು ಹೊರಗಡೆ ಬಂದಿದೆ, ಕಚ್ಕೊಂಡಿದೆ, ಅದು ಸಲೈವ ಬರುತ್ತೆ. ಮತ್ತು ಪೀನಿಸ್ ಏನಾದರೆ ಎರೆಕ್ಟ್ ಆಗೋಗ್ಬಿಟ್ಟಿರುತ್ತೆ. ಪೀನಿಸಲ್ಲಿ ಇದು ಸೆಮೆನ್ ಡಿಸ್ಚಾರ್ಜ್ ಆಗಿರುತ್ತೆ. ಆ ಸೆಮೆನ್ ಡಿಸ್ಚಾರ್ಜ್ ಆಗಿದ್ರು ಅದು ಪೊಲೀಸ್ ಹ್ಯಾಸ್ ಕಲೆಕ್ಟೆಡ್ ದಿ ಸೆಮೆನ್ ಡಿಸ್ಚಾರ್ಜ್ ಆಗಿದ್ದು ಸೆಮೆನಲ್ಲಿ ಸ್ಟೇನ್ಸ್ ಕಲೆಕ್ಟ್ ಮಾಡಿರೋದು ಏನೂ ಇಲ್ಲ. ಬಿಕಾಸ್ ಬಿಲೋ ದಿ ಬಾಡಿ, ಬಿಲೋ ದಿ ಅಬ್ಡೊಮೆನ್ ಮೋಸ್ಟ್ ಆಫ್ ದಿ ಇಂಪಾರ್ಟೆಂಟ್ ಅದೇನಾದ್ರು ಕ್ಲಿಯರ್ ಇದೆ. ಆ್ಯಂಡ್ ಅಬೌವ್ ದಿ ಅಬ್ಡೊಮೆನ್ ದೇರ್ ಆರ್ ಅಬ್ನಾರ್ಮಲಿಟೀಸ್ ವಿ ಆರ್ ಅಬ್ಸರ್ವಿಂಗ್ ಹಿಯರ್ ಇನ್ ದ ಫೋಟೋಗ್ರಾಫ್. ದಟ್ ಮೀನ್ಸ್ ಟು ಸೇ ಇಟ್ಸ್ ಎ ಕೇಸ್ ಆಫ್ ಮರ್ಡರ್ ಅಂಡರ್ ಸೆಕ್ಷನ್ 302 ನಲ್ಲಿ IPC ಇದಾಗಿದೆ. ದಟ್ ಹ್ಯಾಸ್ ಬಿನ್ ಟೇಕನ್ ಅಪ್ ಬೈ ದಿಸ್ ಥಿಂಗ್. ಯಾವಾಗ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಲೈಕ್ ಎ ಸಬ್ ಇನ್ಸ್ಪೆಕ್ಟರ್ ಆರ್ ಎ ಹೆಡ್ ಕಾನ್ಸ್ಟೇಬಲ್ ಒಂದು 174 ಆಯಿತು ಅಂತ ಹೇಳಿದ್ರೆ ಅಲ್ಲಿ ಕೆಲವು ಸಲ ಸಬ್ ಇನ್ಸ್ಪೆಕ್ಟ್ರು ಅಂಡ್ ಹೆಡ್ ಕಾನ್ಸ್ಟೇಬಲ್ ಒಂದು ಪೊಲೀಸ್ ಸ್ಟೇಷನಲ್ಲಿ ಇರ್ತಾರೆ. ಅವನು UDR ಹೆಡ್ ಕಾನ್ಸ್ಟೇಬಲ್ ಅಂತ ಹೇಳಿದ್ರೆ ನೇಮಕ ಆಗಿರುತ್ತೆ ಅಲ್ಲಿ. ಅವನು ಎಲ್ಲೇ UDR ಆಯಿತು ಅಂತ ಹೇಳಿದ್ರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಬಂತು ಅಂತ ಹೇಳಿದ್ರೆ ಆ ಹೆಡ್ ಕಾನ್ಸ್ಟೇಬಲ್ ತಗೊಳ್ತಾನೆ, ಫಾರಮ್ ಹಾಕ್ಕೊಂಡಿದೆ, ಹಿಂಗೆ ಹಾಕ್ಕೊಂಡಿದ್ದೆ ಹೊಟ್ಬಿಡ್ತಾರೆ ಅಲ್ಲಿ. ಬರ್ರಿ ಒಂದಿಬ್ಬರು ಪಂಚಾಯತ್ದಾರು ಅದು ಇದು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಳ್ತಾರೆ. ಬಟ್ ಈಗ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಹೋದಾಗ ಅಲ್ಲಿ ನೋಡಿದ್ದಾರೆ ಪೊಲೀಸ್ನವರು. ಪೊಲೀಸ್ ಹ್ಯಾಸ್ ಸೀನ್ ದಿ ಕಂಡೀಷನ್ಸ್ ಆಫ್ ದಿ ಡೆಡ್ ಬಾಡಿ. ಅದು ಡೆಡ್ ಬಾಡಿ ಈಸ್ ಆಲ್ರೆಡಿ 24 hours ಆಗೋಗ್ಬಿಟ್ಟಿದೆ ಆಫ್ಟರ್ ದ ಅಫೆನ್ಸ್ ಎಲ್ಲ. ಅದು ಆಗೋವಾಗ ನೋಡುವಾಗ ಅಲ್ಲಿ ಆಲ್ರೆಡಿ ಬಾಡಿ ಹ್ಯಾಸ್ ಬೀನ್ ಬ್ರಾಟ್ ಡೌನ್ ಇನ್ಸೈಡ್. ಹೂ ಹ್ಯಾಸ್ ಬ್ರಾಟ್ ಡೌನ್ ದಟ್? ಈಗ ನಾವು ಈ ಸೂಸೈಡಲ್ಲಿ ಮಾಡುವಾಗ ನಾವೇನು ಮಾಡ್ತೀವಿ, ಆ ಸೂಸೈಡ್ ಬಾಡಿ ತಗೊಳ್ಳುವಾಗ ಬಾಡಿ ಡಬ್ ಅಂತ ಹೇಳಿದ್ರೆ ಕೆಳಗಡೆ ಬೀಳುತ್ತೆ, ಅದನ್ನು ಇದು ಮಾಡ್ತಾರೆ. ಆಮೇಲೆ ಅವನು ಇಂಪಾರ್ಟೆಂಟ್ ಇಸ್ ಸೆಕ್ಷುವಲ್ ಆರ್ಗನ್ಸ್ ನೋಡಬೇಕಾಗಿತ್ತು, ವೆದರ್ ದಿ ಡಿಸ್ಚಾರ್ಜ್ ಆಫ್ ದಿ ಸೆಮೆನ್ ಆಗುತ್ತೋ ಇಲ್ಲ. ಬಿಕಾಸ್ ದಟ್ ಇಸ್ ದ ಮೈನ್ ಇಂಪಾರ್ಟೆಂಟ್ ಇನ್ ದ ಸೂಸೈಡಲ್ ಕೇಸ್. ಒನ್ ಈಸ್ ನಾಲ್ಗೆ ಹೊರಗಡೆ ಬರುತ್ತೆ, ಮತ್ತು ಈ ಕಣ್ಣಿರುತ್ತಲ್ಲ ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟಿರುತ್ತೆ. ಮತ್ತು ನೆಕ್ಸ್ಟು ಪೀನಿಸು ಇರುತ್ತಲ್ಲ ಅದು ಇಜೆಕ್ಷನ್ ಆಗಿಬಿಡುತ್ತೆ, ಇಮಿಡಿಯೇಟಾಗಿ ಸೆಮೆನ್ ಡಿಸ್ಚಾರ್ಜ್ ಆಗೋಗ್ಬಿಡುತ್ತೆ. ಇಷ್ಟೆಲ್ಲ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಎಲ್ಲ ಇರುತ್ತೆ. ಮತ್ತು ಏನಾಗುತ್ತೆ, ತಲೆ ಹೀಗೆ ರೈಟ್ ಸೈಡ್ಗೆ, ಮತ್ತು ಹೋಮಿಸೈಡಲ್ಲಿ ಹೀಗೆ ಆಗೋಗ್ಬಿಡುತ್ತೆ. ಅದೆಲ್ಲ ಸೈನ್ಸ್ ಆಫ್ ಹೋಮಿಸೈಡಲ್ ಆ್ಯಂಡ್ ನ್ಯಾಚುರಲ್ ನಾವು ನೋಡಬೇಕಾಗುತ್ತೆ. ಮತ್ತು ಇದರಲ್ಲಿ ಕೈಗಳು ಏನು ಇದು ಬಂದುಬಿಟ್ಟಿದೆ, ಕೈಗಳು ಏನು ಮಾಡುತ್ತೆ, ನೆಲಕ್ಕೆ ನೋಡ್ತವೆ. ಕಾಲುಗಳು ಬಾಚ್ಕೊಂಡಿರಲ್ಲ, ಕಾಲುಗಳು ಸ್ಟ್ರೈಟ್ ಆಗಿರುತ್ತೆ. ಇದರಲ್ಲಿ ಕಾಲು ಮಡಚ್ಬಿಟ್ಟಿರುತ್ತೆ. ದೀಸ್ ಆರ್ ದಿ ಥಿಂಗ್ ದಟ್ ಹ್ಯಾಸ್ ಬಿನ್ ಇಮಿಡಿಯೇಟ್. ಅವ್ರು ಏನು ಮಾಡಿದ್ರು, 174 ಕೇಸ್ ರಿಜಿಸ್ಟರ್ ಮಾಡಿದ್ರು. ಇಮಿಡಿಯೇಟ್ಲಿ ದೇ ಶುಡ್ ಕನ್ವರ್ಟೆಡ್ ಇಟ್ 174 ರಿಪೋರ್ಟ್ ಇಂಟು 302. ಅದೇನು ಮಾಡ್ತಾರೆ, ಅವ್ರೇನು ಮಾಡಿದ್ದಾರೆ ಪೊಲೀಸ್ನವರು, ಇರಲಿ ಅಪ್ಪ ಏನೋ ಇದು ಕೇಸ್ ಇದಾಗಿದೆ ಅಪ್ಪ, ಯಾವುದೋ ಒಂದು ಡೆತ್ ಕೇಸು ಹಾಗೆ. ಯಾಕಂದರೆ ಇವರೆಲ್ಲ ಡೆತ್ ಕೇಸಲ್ಲಿ ಇದೊಂದು ಕೇಸ್ ಥರ ಬಿಟ್ಬಿಟ್ಟಿದ್ದಾರೆ, ಕೇಸ್ ತಗೊಂಡು ಬಿಟ್ಬಿಟ್ಟಿದ್ದಾರೆ. PM ರಿಪೋರ್ಟ್ ಆದಮೇಲೆ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದರೆ ಅಲ್ಲಿವರೆಗೂ ದಟ್ ಕನ್ಸಿಡರೇಷನ್ ಅದು PM ರಿಪೋರ್ಟಲ್ಲಿ ಏನೇನು ಬಂದಿದೆಯೋ ಅದ್ರ ಮೇಲೆ ಯಾವಾಗ ಫೋರ್ಸ್ ಜಾಸ್ತಿ ಆಯಿತು, ದೇ ಕನ್ವರ್ಟೆಡ್ 174 ಇಂಟು 302 IPC ಅಂಡ್ ಸ್ಟಾರ್ಟೆಡ್ ದಿ ಇನ್ವೆಸ್ಟಿಗೇಷನ್. ಎಸ್ ಶುಭ ಅವರೇ, ನಿಮ್ಮ ಅಣ್ಣನ ಕೊಲೆ ಆದಾಗ ನಿಮ್ಮ ಅಣ್ಣನ ಜೊತೆ ವೈರತ್ವ ಇತ್ತಾ, ಅಥವಾ ವ್ಯಾವಹಾರಿಕವಾಗಿ ಯಾರ ದ್ವೇಷ ಇತ್ತಾ, ಅಥವಾ ಅವರು ಬೆಳವಣಿಗೆ ಸಹಿಸ್ತಾ ಇರಲಿಲ್ವ, ಅಥವಾ ನಿಮ್ಮ ಕುಟುಂಬದ ದ್ವೇಷ ಇತ್ತಾ, ನಿಮ್ಮ ಅತ್ತಿಗೆ ಅವ್ರ ಜೊತೆಗೆ ಚೆನ್ನಾಗಿರಲಿಲ್ವಾ? ಹಾಗಾದರೆ ಯಾಸಿನ್ ಭಟ್ಕಳ ಸಂಚು ನಿಮ್ಮ ಅಣ್ಣನ ಕೊಲೆಯಲ್ಲಿ ಅವರು ನೇರವಾಗಿ ಪಾತ್ರದಾರ ಅಂತ ನೀವು ಸಂಶಯ ಪಡ್ತಾ ಇದ್ದೀರಾ, ಅಥವಾ ಯಾರಾದರೂ ಬೇರೆಯವ್ರ ಕಡೆ ಮಾಡಿಸಿದಾರ ಅಂತ ಹೇಳ್ತಾ ಇದ್ದೀರಾ, ಅಥವಾ ಸ್ಥಳೀಯವಾಗಿ ಯಾರಾದರೂ ಹತ್ಯೆ ಮಾಡಿದಾರಾ? ಯಾಕಂದರೆ ಭಾಳಷ್ಟು ಪ್ರಶ್ನೆಗಳು ಬರ್ತವೆ ಇಲ್ಲಿ. ಇದಕ್ಕೆಲ್ಲ ನಾನು ಉತ್ತರ ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಸರ್. ಇದ್ರೊಳಗೆ ನಮ್ಮ ಅಣ್ಣನಿಗೆ ಈಗ ಪೊಲೀಸ್ನವರೇ ಇನ್ವೆಸ್ಟಿಗೇಷನ್ ಅಲ್ಲಿ ಮಾಡಿದ ರೀತಿಲಿ ಅವರೇ ನಮ್ಮ ಅಣ್ಣನ ಬಗ್ಗೆ ಹೊಗಳಿಕೆ ಮಾತು ಹೇಳಿದ್ದಾರೆ. ಒಬ್ಬರು ಶತ್ರು ಇಲ್ಲ ಅಂತ. ನಿಮ್ಮ ಅಣ್ಣ ತುಂಬಾ ಒಳ್ಳೆ ವ್ಯಕ್ತಿ, ಒಬ್ರು ಸಹಿತ ಒಂದು ಇದ್ರೊಳಗೆ ಹೀನಾಯವಾಗಿ ಮಾತಾಡ್ತಿಲ್ಲ ಅಥವಾ ಅವ್ನು ಕೆಟ್ಟ ಮನುಷ್ಯ. ಹೇಳೋದು ಬೇರೆ ಮಾಡೋದು ಬೇರೆ, ಆ ರೀತಿ ಯಾರಾದರೂ ನಿಮಗೆ ಅಲ್ಲ. ಫಸ್ಟ್ ಬರ್ತೀನಿ, ಪೊಲೀಸ್ನವ್ರು ಹೇಳಿದ ಅಭಿಪ್ರಾಯ ಬಿಟ್ಬಿಡೋಣ.
ನಮಗೆ ಗಮನಕ್ಕೆ ಬಂದಾಗೆ ಯಾವುದೇ ರೀತಿ ಯಾರ ಜೊತೆಗೂ ಅವ್ನ ಶತ್ರುತ್ವ ಕಟ್ಕೊಂಡಿಲ್ಲ ಅವನು. ಅಷ್ಟು ಒಳ್ಳೆ ವ್ಯಕ್ತಿ, ಯಾರ ಸುದ್ದಿಗೂ ಹೋಗೋ ವ್ಯಕ್ತಿ ಅಲ್ಲ, ತಾನಾಯಿತು ತನ್ನ ಕೆಲಸ ಆಯಿತು ಅನ್ನೋ ವ್ಯಕ್ತಿ ಅವನು. ಅವನಿಗೆ ಫ್ರೆಂಡ್ಸ್ ಆಗಲಿ ಅಥವಾ ಮನೆಯವರಾಗಲಿ ಎಲ್ಲರನ್ನೂ ಪ್ರೀತಿಸ್ತಿದ್ದ ಅವನು. ಇದು ನೀವು ಪೊಲೀಸ್ನವ್ರ ವಿಷಯ ಬಿಡಿ ಅಂತ ಹೇಳ್ತಿರಲ್ಲ, ಅದೇ ತೀರ್ಥಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ವ್ಯಕ್ತಿ, ಅವನು ಕಂಪ್ಯೂಟರ್ ವರ್ಕ್ ಮಾಡೋನು ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ, ಅವನು ತಲೆ ಸುತ್ತಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಬಿದ್ದಾಗ ಕಾರಲ್ಲಿ ಕರ್ಕೊಂಡೋಗಿ ನಂಜಪ್ಪ ಶಿವಮೊಗ್ಗ ಹಾಸ್ಪಿಟ್ಲ್ವರೆಗೂ ಕಾರಲ್ಲಿ ಕರ್ಕೊಂಡ್ಬಂದು ನಂಜಪ್ಪ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡಿಸಿ ಮತ್ತೆ ಅಲ್ಲಿ ಕರ್ಕೊಂಡೋಗಿ ಬಿಟ್ಟಿದ್ದಾನೆ, ಮತ್ತೆ ಅಮೌಂಟ್ ಪೇ ಮಾಡಿದ್ದಾನೆ. ಅದನ್ನ ಸ್ವತಃ ಸರ್ಕಲ್ ಇನ್ಸ್ಪೆಕ್ಟರ್ ಲಿಂಗದಾಳ್ ಅವರು ಅವರೇ ಹೇಳ್ತಾರೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ನಿಮ್ಮ ಅಣ್ಣಂಗೆ ಯಾರೂ ಶತ್ರುಗಳಿರಲಿಲ್ಲ, ತುಂಬ ಒಳ್ಳೆಯ ಮನುಷ್ಯ, ತುಂಬ ಒಳ್ಳೆಯ ಹೆಸರು ತೊಗೊಂಡಿದ್ರು ಅಂತಲೇ ಆದರೆ ಫೈನ್, ಐ ಆಮ್ ನಾಟ್ ಡೌಟಿಂಗ್ ಇಟ್, ಅದಿದೆ, ದಟ್ಸ್ ಅ ಫ್ಯಾಕ್ಟ್ ಅಂತ ಇಟ್ಕೊಳ್ಳೋಣ. ಯಾಸಿನ್ ಭಟ್ಕಳ ಥರದ ಒಬ್ಬ ಟೆರರಿಸ್ಟು ಅದು ಎಲ್ಲಿಂದನೂ ತೀರ್ಥಹಳ್ಳಿಗೆ ಬಂದು ಮಂಜುನಾಥ್ ಅವ್ರನ್ನ ಕೊಲೆ ಮಾಡಬೇಕು ಅಂದರೆ ಏನು ಮೋಟಿವ್ ಇರುತ್ತೆ? ಇದಕ್ಕೆ ಉತ್ತರ ಕೊಡ್ತೀನಿ ಸರ್. ಇದೇನಂದ್ರೆ ಇಲ್ಲಿ ಏನಾಗಿದೆ ಅಂದರೆ, ಅವನು ಒಬ್ಬ ಮನುಷ್ಯ ಸರಿ ಇಲ್ಲದ ವ್ಯಕ್ತಿಯನ್ನೇ ಆಗಿ ನಮ್ಮಣ್ಣನಿಗೆ ಅವನು ಯಾವಾಗ 15 ದಿನಗಟ್ಟಲೆ ನಮ್ಮ ಅತ್ತಿಗೆ ವಾಸ ಮಾಡಲಿಕ್ಕೆ ಮನೇಲಿ ಕೊಡ್ತಾಳೋ ಜಾಗ, ಆಗ ನಮ್ಮಣ್ಣ ಅಪೋಸ್ ಮಾಡಿದ್ದಾನೆ. ಅವನು ಯಾಕೆ ಇಲ್ಲಿರಬೇಕು, ಅವನು ಯಾರು, ಏನು, ಅವನ ಬ್ಯಾಕ್ಗ್ರೌಂಡ್ ಏನು ಅಂತ. ಆಮೇಲೆ ಎಲ್ಲೋ ಒಂದು ಕೇಳಿದಾಗ ಅವಳು ಉತ್ತರ ಕೊಡದೇ ಇದ್ದಾಗ ಎಲ್ಲೋ ಮಧ್ಯದಲ್ಲಿ ಇವನಿಗೆ ಗೊತ್ತಾಗಿದೆ ಯಾವುದೋ ಒಂದು ರೀತಿ. ತಮ್ಮ ಗಮನಕ್ಕೆ ಬಂದಿದ್ಯಾ ನಿಮ್ಮ ಅಣ್ಣ? ಸರ್ ನನ್ನ ಹತ್ರ ನೀವು ನಂಬ್ತಿರಲ್ಲ, ನನ್ನ ಹತ್ರ ಹೇಳಿದಾನೆ. ಒಬ್ರು ಅಂಕಲ್ ಒಬ್ರು ಇದ್ದಾರೆ, ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಅವ್ರ ಹತ್ರ ನಾನು ಪರ್ಸ್ನಲ್ ಆಗಿ ನಾನು ಮಾತಾಡಬೇಕು ಅರ್ಜೆಂಟಾಗಿ, ಅವ್ರು ಯಾವುದೇ ರೀತಿ ವಿಷಯ ಬಿಟ್ಕೊಡ್ಬಾರ್ದು ಯಾರಿಗೂ ಅಂತ ನನ್ನ ಹತ್ರ ಹೇಳಿದ್ದಾನೆ. ಅವ್ರ ಹತ್ರ ಹೋಗ್ಬೇಕು, ನಾನು ಅಪಾಯಿಂಟ್ಮೆಂಟ್ ಬೇಕು ಅಂತ ನನಗೆ ಕೇಳಿದ್ದಾನೆ. ಅದಲ್ಲದೆ ಇವಳ ಹತ್ರ ಹೇಳಿದ್ದಾನೆ ಒಂದಿನ, ಅವ್ರು ಸರ್ಕಲ್ ಇನ್ಸ್ಪೆಕ್ಟ್ರು ಜಿ ಮಾದಪ್ಪ ಅನ್ನೋರು, ಅವ್ರ ಹತ್ರ ನಾನು ಮಾತಾಡಬೇಕು, ನನಗೊಂದು ಸ್ವಲ್ಪ ಅವಕಾಶ ಮಾಡಿಸ್ಕೊಡು ಅಂತ ಕೇಳಿದ್ದಾನೆ, ಪರ್ಸ್ನಲ್ ಆಗಿ ಮಾತಾಡಬೇಕು ಅಂತ ಕೇಳಿದ್ದಾನೆ. ಇದು ಎರಡು ನೋಡಿದ್ರೆ ಅಲ್ಲಿಗೆ ಅವ್ನು ಏನೋ ವಿಷಯ ಹೇಳಲಿಕ್ಕಿತ್ತು, ಈ ಭಯಾನಕವಾದ ವಿಷಯನೇ ಇತ್ತು ಅಂತ ನಮಗೆ ಈಗ ಅನಿಸ್ತಿದೆ. ಯಾಕೆ? ಯಾಸಿನ್ ಭಟ್ಕಳ ಅವ್ರು ನೋಡಿದ ಮೇಲೆ, ಈ ವ್ಯಕ್ತಿ ಬಂದು ಉಳಿದಿದ್ದ ಮೇಲೆ. ಎದುರುಗಡೆ ಮನೆಯವ್ರು ಹೇಳ್ತಾರೆ 15 ದಿನ ಯಾರೋ ಒಬ್ಬ ಇದ್ದ ಅಂತ. ಆ 15 ದಿನಕ್ಕಿಂತ ಮುಂಚೆ ಕುರಿ ಹರಕೆಗೆ ಬಂದಿದ್ದಾನೆ. ಆ ಕುರಿ ಹರಕೆ ಮುಗಿಸ್ಕೊಂಡು ಅವನು ಎಲ್ಲೂ ಹೋಗಲ್ಲ, ನಮ್ಮಣ್ಣ ಮನೆಯಲ್ಲಿ ವಾಸವಾಗಿದ್ದಾನೆ. ಸ್ಥಳೀಯ ಪತ್ರಿಕೆ ಅದನ್ನ ಹೇಳುತ್ತೆ. ಅದು ಗಲಾಟೆ ಅಣ್ಣ ಎಷ್ಟು ಮಟ್ಟಿಗೆ ಮಾಡಿದಾನೆ ಅಂದ್ರೆ ಅಲ್ಲಿ ಅಕ್ಕಪಕ್ಕದವರೆಲ್ಲ ಅಲ್ಲ, ಈ ಅಂಶಗಳು ಯಾವ ಕೂಡ ಪೊಲೀಸರು ತನಿಖೆ ಆಗ್ಲಿ ಯಾವ್ದು ಬರ್ಲಿಲ್ವಾ? ಇದನ್ನ ಪ್ರಸ್ತಾಪ ಯಾವುದೇ ಕಾರಣಕ್ಕೂ ಸರ್ ನಾವು ಕರ್ಸಿ ನಿಲ್ಸಿ, ಕುರಿ ಹರಕೆಗೆ ಯಾವ ವ್ಯಕ್ತಿ ಬಂದಿದ್ದ ಅವ್ನು ಕರ್ಸಿ ನಿಲ್ಸಿ ಸರ್ ಅಂತ ನಾವು ಬೇಡ್ಕೊಂಡಿದ್ದೀವಿ ಪ್ರತಿಯೊಬ್ಬರ ಹತ್ರ. ಯಾರು ರೆಸ್ಪಾನ್ಸ್ ಮಾಡಿಲ್ಲ, ನಮ್ದು ಕೂಗುಗೆ ಯಾರು ಉತ್ತರ ಕೊಟ್ಟಿಲ್ಲ. ಸೊ ಒಂದು ನಿಮಿಷ, ನನಗೆ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ DS ವೀರ ನಿಮ್ಮನ್ನು ಕೇಳ್ತೀನಿ. ವೀರಯ್ಯನವರೇ, ನಿಮ್ಮ ಸರ್ಕಾರ ಇದ್ದಾಗಲೂ ಕೂಡ ಸಿಒಡಿ ತನಿಖೆ ಆಗಿದೆ, ನಿಮ್ಮ ಪಕ್ಷದಲ್ಲೇ ಇವರು ಕಾರ್ಯಕರ್ತರಾಗಿದ್ದರು. ಆದರೆ ಒಂದು ಪ್ರಕರಣವನ್ನು ಒಂದು ಸರ್ಕಾರ, ಒಂದು ಸ್ಥಳೀಯವಾಗಿ ಪೊಲೀಸರು ಮಾಡಬೇಕಾದಂಥ ತನಿಖೆಯನ್ನು ಸರಿಯಾಗಿ ಮಾಡಲಿಲ್ಲ, ನಮ್ಮ ನೋವಿಗೆ ಸ್ಪಂದಿಸಲೇ ಇಲ್ಲ. ಇದೊಂದು ಕೌಟುಂಬಿಕ ಜಗಳದ ರೀತಿನೋ ಅಥವಾ ವೈಯಕ್ತಿಕವಾದಂಥ ದ್ವೇಷಕ್ಕೋ ಅಥವಾ ಹಣಕಾಸಿನ ಒಂದು ಕಾರಣಕ್ಕೂ ಕೊಲೆಗಳಾಗಿದೆ ಅನ್ನೋ ರೀತಿ ತಾವು ಭಾವಿಸ್ತೀರಿ ನಿಮ್ಮ ಸರ್ಕಾರ ಕೂಡ. ಈಗ ಅವರಿಗೆ ಒಂದು ಅರಿವಾಗಿದೆ, ಒಬ್ಬ ಭಯೋತ್ಪಾದಕ ನಮ್ಮ ಕುಟುಂಬದ ಜೊತೆ ಸಂಪರ್ಕ ಬೆಳೆಸಿದ್ದ, ಸೊ ಬಹುತೇಕ ಈ ಕೊಲೆಯಲ್ಲಿ ಆತನ ಕೈವಾಡ ಇದೆ ಅನ್ನೋ ಅನುಮಾನ ಬಂದಿದೆ. ಯಾಕೆ ಇದನ್ನು ನೀವು ಹಿಂದೆ ಮಾಡೋಕ್ಕಾಗಲಿಲ್ಲ, ಈಗಿನ ಸರ್ಕಾರಕ್ಕೆ ಮಾಡಬೇಕು ಅಂತ ಕುಟುಂಬ ಬರ್ತಾ ಇದೆ. ಸೊ ನೀವೀಗ ಇದನ್ನು ರಾಜಕೀಯ ಕಾರಣಕ್ಕಾಗಿ ಇದನ್ನು ಬಳಕೆ ಮಾಡ್ಕೊಳ್ಳುವಂಥದ್ದು ಸರಿನಾ? ಎಕ್ಸ್ಪರ್ಟ್, ಮೊದಲು ನಾನು ಸುವರ್ಣ ವಾಹಿನಿಗೆ ಅಭಿನಂದಿಸ್ತೇನೆ. ಈ ರೀತಿಯ ತನಿಖೆಯಿಂದ ಮುಚ್ಚಿ ಹೋದಂಥ, ಸಾಕ್ಷಿಗಳಿಂದ ಮುಚ್ಚಿ ಹೋದಂಥ ಅನೇಕ ವಿಷಯಗಳನ್ನು ನೀವು ಅಗದು ಹೊರಗಡೆ ಹಾಕ್ತಾ ಇದ್ದೀರಿ. ಈ ನೊಂದ ಕುಟುಂಬ, ಯಾರು ಅಣ್ಣನ್ನು ಕಳ್ಕೊಂಡು ಆವತ್ತು ಗುರುತಿಸಲಾಗದೆ ಇರತಕ್ಕಂಥ ವ್ಯಕ್ತಿ ಇವತ್ತು ತಮ್ಮ ಕಣ್ಣು ಮುಂದೆ ಬಂದಾಗ ಇವನೇ ಮಾಡಿದ್ದಾನೆ ಅಂತ ಹೇಳುವಂಥದ್ದನ್ನು ಇದು ತನಿಖೆಗೆ ಅರ್ಹವಾದಂಥ ವಿಷಯ. ಯಾವುದೇ ಒಬ್ಬ ಮುಖ್ಯಮಂತ್ರಿ ಈ ರಾಜ್ಯದ ಹಿತ ಕಾಯ್ದು ಅಷ್ಟೇ ಅಲ್ಲ, ವ್ಯಕ್ತಿಯ ಹಿತವನ್ನು ಕೂಡ ಕಾಯಬೇಕಾಗ್ತದೆ. ಸೊ ಒಂದು ಕಂಪ್ಲೇಂಟ್ ಕೊಟ್ಟಾಗ, ಒಂದು ಆಪಾದನೆ ಬಂದಾಗ ಅದಕ್ಕೆ ತನಿಖೆಗೆ ಅರ್ಹವಾದಂಥ ವಿಷಯ, ಗಂಭೀರವಾದ ವಿಷಯ ತಮ್ಮ ಮುಂದೆ ಬಂದಾಗ ಕೂಡಲೇ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು, ತನಿಖೆಗೆ ಇದು ಮಾಡಬೇಕು, ತನಿಖೆಗೆ ಆದೇಶ ಕೊಡಬೇಕು. ಆಗ ಮಾತ್ರ ಆ ವ್ಯಕ್ತಿಗೆ, ಆ ಪ್ರಜೆಗೆ ನ್ಯಾಯ ಕೊಡುವಂಥದ್ದು ಒಬ್ಬ ಮುಖ್ಯಮಂತ್ರಿ ಆದ ಧರ್ಮ. ಅವರು ಅದನ್ನು ಮಾಡಲಿಲ್ಲ. ಅದಕ್ಕೆ ಬದಲಾಗಿ ಅವರು ಯಾಸಿನ್ ಯಾರು, ಯಾಸಿನ್ ಭಟ್ಕಳ್ ಯಾರು, ಈ ರೀತಿಯ ಒಂದು ಬೇಜವಾಬ್ದಾರಿತನದ ಉತ್ತರ ಬಹುಶಃ ಮುಖ್ಯಮಂತ್ರಿ ಆದವರು ಕೊಡುವುದು ಅದು ನ್ಯಾಯಸಮ್ಮತವಾದಲ್ಲ. ಮತ್ತು ರಾಜ್ಯದ ಜನತೆಗೆ ರಕ್ಷಣೆ ಕೊಡಬಾರ್ದಂಥವರಿಂದ ಇಂಥ ಉತ್ತರವನ್ನು ಪ್ರಜೆಗಳು ನಿರೀಕ್ಷಿಸುವುದಿಲ್ಲ.
ಇಲ್ಲಿ ರಾಜಕೀಯವನ್ನು ಲೇಪ ಮಾಡೋದಾಗ್ಲಿ, ರಾಜಕೀಯ ಬಣ್ಣ ಕೊಡೋದಾಗ್ಲಿ ಆಗಬಾರ್ದು. ಒಬ್ಬ ಶೋಭಾ, ಕಾರ್ಯಕರ್ತೆ, ಒಂದು ಪಕ್ಷದ ಕಾರ್ಯಕರ್ತೆ ಆದ ಮಾತ್ರಕ್ಕೆ ನಾನು ವೀರೇನವ್ರು ಮಾತಾಡ್ತೀನಿ. ಕಾರ್ಯಕರ್ತೆ ನಾನು ಮಾತಾಡ್ತೀನಿ, ಒಂದು ನಿಮಿಷ ವೀರೇನವರೇ. ಶೋಭಾ ಕರಂದ್ಲಾಜೆ, ನಿಮ್ಮನ್ನು ಕೇಳ್ತೀನಿ. ನೀವೇ ಮಂತ್ರಿಯಾಗಿದ್ದಾಗ ನಿಮ್ಮದೇ ಸಂಪುಟದಲ್ಲಿ ಗೃಹ ಸಚಿವರಾಗಿದ್ದಂಥವ್ರು ಆರ್ ಅಶೋಕ್ ಮತ್ತು ಡೆಪ್ಯೂಟಿ CM ಕೂಡ ಆಗಿದ್ರು. ಇದನ್ನ ನಿಮ್ಮ ಪಕ್ಷದ ಕಾರ್ಯಕರ್ತೆ ಆಗಿದ್ರೂ ಕೂಡ ಒಂದು ಪ್ರಕರಣ, ಸಾಮಾನ್ಯ ನಾಗರಿಕನ ಕುಟುಂಬದಲ್ಲಿ ಆಗುವಂಥ ಒಂದು ಪ್ರಕರಣವನ್ನು ಕೂಡ ನೀವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು. ಇದರ ಜಾಡನ್ನು ತಾವು ಪತ್ತೆ ಹಚ್ಚಬೇಕಾಗಿತ್ತು. ಆದರೂ ಕೂಡ ಅದರಲ್ಲಿ ಯಾವುದೂ ಆಗಿಲ್ಲ. ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ, ನಮ್ಮ ಠಾಣೆ ಆವರಣದೊಳಗೆ ಬರಬೇಡಿ, ನೀವು ಇಲ್ಲಿ ಬರೋಕ್ಕೆ ಹೋಗಬೇಡಿ ಅಂತೇಳಿ ಒಂದು ರೀತಿ ಬೆದರಿಸ್ತಾರೆ. ಹೀಗಿರುವಾಗ ಒಂದು ಪಕ್ಷದ ಕಾರ್ಯಕರ್ತೆಯ ಕುಟುಂಬದ ಆದಂಥ ಅನ್ಯಾಯವನ್ನು ಸರಿ ಮಾಡೋಕ್ಕಾಗದೇ ಇರೋರು ಇನ್ನು ಸಾಮಾನ್ಯ ಜನರ ಕುಟುಂಬದ ಅನ್ಯಾಯವನ್ನು ಹೇಗೆ ಸರಿ ಮಾಡ್ಸೋಕ್ಕಾಗತ್ತೆ ಅನ್ನೋಂಥ ಪ್ರಶ್ನೆ ಕಾಡುತ್ತೆ. ಅದ್ರ ಜೊತೆಗೆ ಇವ್ರ ಪರಿಚಯ ಶೋಭಾ ಅವ್ರಿಗೆ ಇತ್ತ ಅನ್ನೋದನ್ನು ಕೇಳಬೇಕಾಗತ್ತೆ. ಶೋಭಾ ಅವರೇ, ಹೇಳಿ ಸರ್. ಅಲ್ಲ, ನಿಮ್ಮ ಸರ್ಕಾರ ಇದ್ದಾಗಲೇ ಇವರು ಮುಖ್ಯವಾಗಿ ನಾನು ಆರಂಭದಲ್ಲೇ ಹೇಳಿದೆ, ಯಾರೇ ತಪ್ಪು ಮಾಡಿ ಅಲ್ಲ ಸರಿ ಇದೆ, ದಯಮಾಡಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಿ, ಯಾಕಂದ್ರೆ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಇವತ್ತು ನಮ್ಮ ಸರ್ಕಾರ ಇರಲಿ ಅಥವಾ ಯಾವುದೇ ಸರ್ಕಾರ ಇರಲಿ, ಫೈಲ್ಯೂರ್ ಇಸ್ ಫೈಲ್ಯೂರು. ಸರ್ಕಾರ ಇವತ್ತು ಆ ಕೇಸನ್ನು ಬಹಳ ಗಂಭೀರವಾಗಿ ತಗೋಬೇಕಾಗಿತ್ತು. ಆದರೆ ಮಾಮೂಲಿ ಕೇಸ್ ಅಂತೆ, ಇದು ಯಾವುದೋ ಒಂದು ಸುಸೈಡ್ ಕೇಸ್, ಏನೋ ಸುಸೈಡ್ ಮಾಡ್ಕೊಂಡಿದ್ದಾರೆ 10ರಲ್ಲಿ 11 ಅನ್ನುವಂಥ ಲೆಕ್ಕಕ್ಕೆ ಹಾಕಿದ್ದಾರೆ. ಪೊಲೀಸರು ಇದನ್ನು ಗಂಭೀರವಾಗಿ ತಗೊಂಡಿದ್ರೆ, ಆ ಯಶೋಧ ಅನ್ನುವಂಥ ಹೆಣ್ಮಗಳನ್ನು ವಿಚಾರಣೆ ಮಾಡಿದರೆ, ಯಶೋಧನ ಮೂಲಕ ಯಶೋಧನ ಚಿಕ್ಕಮ್ಮನ ಬಗ್ಗೆ ಏನಾದರೂ ಅವರಿಗೆ ಮಾಹಿತಿ ಸಿಕ್ಕಿದ್ರೆ, ನನಗೆ ಅನಿಸುತ್ತೆ 100ಕ್ಕೆ 100 ಇದು ಯಾಸಿನ್ ಭಟ್ಕಲ್ ಮತ್ತು ಭಯೋತ್ಪಾದಕರಿಗೆ ಅವರ ಸಂಬಂಧ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ನನಗೇನಿದಿಲ್ಲ ಅರ್ಥ ಆಗುತ್ತೆ, ಈ ಕೇಸಿನ ಹಿಂದೆ ಬಹಳ ದೊಡ್ಡ ಕುಲಗಳು ಯಾರೋ ಇದ್ದಾರೆ. ಈ ಕೇಸನ್ನು ಮುಚ್ಚ ಹಾಕೋದಕ್ಕೆ ಒಂದು ವ್ಯವಸ್ಥಿತ ಷಡ್ಯಂತ್ರ ಅಥವಾ ಪಿತೂರಿ ಅವತ್ತು ನಡೆದಿರ್ಬೋದು. ಯಾಕಂದರೆ ಇದು ಯಾಸಿನ್ ಭಟ್ಕಲ್ ಅನ್ನುವಂಥದ್ದು ಒಂದು ದೊಡ್ಡ ತಿಮಿಂಗಿಲ. ಅದು ಹೇಗೆ ಲಾಡನ್ ಆ ದೇಶದಲ್ಲಿ ಅಫ್ಘಾನಿಸ್ತಾನದಲ್ಲಿ ಇದ್ನೋ ಹಾಗೆ ಭಾರತದಲ್ಲಿ ಭಯೋತ್ಪಾದಕತೆಯನ್ನು ಬಿತ್ತೋದಕ್ಕೆ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿದಂಥವನು, ಆ ರೀತಿಯ ತಂಡವನ್ನು ಕಟ್ಟಿದಂಥವನು ಯಾಸಿನ್ ಭಟ್ಕಲ್. ಅವನಿಗೆ ಈ ರೀತಿಯ ಎಲ್ಲ ವಿದ್ಯೆಗಳು ಗೊತ್ತಿರ್ತವೆ. ನನಗೆ ಅನಿಸುತ್ತೆ ಈ ಕೇಸನ್ನು ಕೂಡ ಮುಚ್ಚಾಕ್ಲಿಕ್ಕೆ ವ್ಯವಸ್ಥಿತ ಷಡ್ಯಂತ್ರ ಅವತ್ತು ನಡೆದಿರ್ಬೋದು. ಅದು ನಮ್ಮ ಸರ್ಕಾರದಲ್ಲಾಗಿದ್ರೆ ಅಥವಾ ನಾನೇ ಅದನ್ನು ಮಾಡಿದ್ರು ಕೂಡ ನನ್ನ ಫೈಲೂರ್ ಅಂತ ನಾನು ಒಪ್ಕೊಳ್ಬೇಕಾಗುತ್ತೆ. ಇವತ್ತು ಈ ಒಂದು ಕೇಸಲ್ಲಿ ಏನು ಭಯೋತ್ಪಾದಕತೆ ಇಡೀ ದೇಶದಲ್ಲಿ ಹಬ್ತಾ ಇದೆ, ನಿಜವಾಗ್ಲೂ ಬಹಳ ಗಂಭೀರವಾಗಿ ನಾವು ತಗೋಬೇಕು. ಪೊಲೀಸರು ಅವತ್ತು ಯಾವ ಕಾರಣಕ್ಕಾಗಿ ಈ ಕೇಸನ್ನು ಮುಚ್ಚಾಕೋಕಂತ ಒಂದು ಪ್ರಯತ್ನ ಮಾಡಿದ್ರು, ಯಾಕೆ ಇದನ್ನು ಸಮಗ್ರವಾಗಿ ತನಿಖೆ ಮಾಡಲಿಲ್ಲ, ಯಶೋಧ ಅವರನ್ನು ಯಾಕೆ ವಿಚಾರಣೆ ಮಾಡಲಿಲ್ಲ, ಯಾಕೆ ಈ ಒಂದು ಏನೋ ಅಲ್ಲಿ ಮುಖ್ಯವಾಗಿ ಅಲ್ಲಿ ವಕೀಲರು ನಿಮ್ಮ ಏನೋ ಸ್ಟುಡಿಯೋದಲ್ಲಿ ಕೂತಿದ್ದಾರೆ, ಈ ಫೋಟೋಗಳನ್ನ ನೋಡಿದ್ರೆ ಅಥವಾ ಸಂಗ್ರಾಮ್ ಸಿಂಗ್ಗೆ ಹೇಳ್ತಾ ಇದ್ದಾರೆ, ಈ ಫೋಟೋವನ್ನು ನೋಡಿದ್ರೆ ಇದು ಸುಸೈಡ್ ಅಂತ ಅನ್ಸಲ್ಲ, ಇದು ಕೊಲೆ ಅಂತ ಅನ್ಸುತ್ತೆ ಅಂತ ಏನೋ ಹೇಳ್ತಾ ಇದ್ದಾರೆ. ಯಾಕೆ ಇದರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಿಲ್ಲ ಅನ್ನುವಂಥದ್ದೇ ಒಂದು ನಿಜವಾಗ್ಲೂ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ, $1 million ಕ್ವಶನ್. ಅದಕ್ಕಾಗಿ ಅದು ಆ ಸರ್ಕಾರದಲ್ಲಾಯ್ತು, ಈ ಸರ್ಕಾರದಲ್ಲಾಯ್ತು, ಸರ್ಕಾರ ಅನ್ನೋದಕ್ಕಿಂತ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿತ್ತು. ಶೋಭಾ ಈಗ ಮತ್ತು ವೀರಯ್ಯನವ್ರಿಗೂ ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತೀನಿ. ಹೇಳಿ. ನೀವು ನಿಜವಾಗ್ಲೂ ಕಾಳಜಿ ಇರ್ತಕ್ಕಂಥವ್ರಾಗಿದ್ರೆ ಅಂತ ಸಂದರ್ಭದಲ್ಲಿ ನಿಜವಾಗ್ಲೂ ನಾನು ನಿಮ್ಮಿಬ್ಬರಿಗೂ ಭಾಳ ಗೌರವ ಇದೆ, ವೈಯಕ್ತಿಕವಾಗಿ ನನಗೆ ಭಾಳ ಗೌರವ ಇದೆ ನಿಮ್ಮಿಬ್ಬರ ಬಗ್ಗೆ. ಇದು ಯಾವುದೇ ಕಾರಣಕ್ಕೂ ಸಹ ಇವತ್ತಿನ ದಿವಸ ಡಿಫೆನ್ಸನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡಿ ಅವರ ಕೇಸನ್ನು ಹಾಳು ಮಾಡುವಂಥ ಪ್ರಯತ್ನ ಮಾಡೋದು ಒಂದು. ಎರಡನೇ ವಿಚಾರ, ನೀವು ರಾಜಕೀಯ ಕಾರಣಗಳಿಂದಾಗಿ ಯಾವ ಮುಖ್ಯಮಂತ್ರಿಯನ್ನ ಬೈಯೋದು ಅಥವಾ ಸರ್ಕಾರವನ್ನು ಬೈಯುವಂಥ ವಿಚಾರ ಅಲ್ಲ ಇದು. ಯಾಕಂದರೆ ಒಬ್ಬ ಮುಖ್ಯಮಂತ್ರಿಗಳು ಯಾವುದೋ ಒಂದು ವಿಚಾರದಲ್ಲಿ ಏನೋ ಒಂದು ಮಾಡಿದ್ರು ಅದು ಉಡಾಫೆ ಮಾತಾಡ್ತಕ್ಕಂತ ಹೇಳೋದು ಅಥವಾ ಇನ್ನೇನೋ ಮಾತಾಡ್ತಕ್ಕಂಥದ್ದು ಮತ್ತು ಇದು ಯಾವುದೋ ಕಟ್ ಮಾಡಿದ್ದು ಹೇಳಂಥದ್ದು ರಾಜಕೀಯ ಬಣ್ಣ ಬೆಳೆಯುವಂಥದ್ದು ಇದಲ್ಲ. ಇದು ಅಂತಿಮವಾಗಿ ಸಫರ್ ಆಗಿರ್ತಕ್ಕಂಥ ಒಬ್ಬ ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿಯ ವಿಚಾರದಲ್ಲಿ ತನಿಖೆ ನಡೆಸಬೇಕಾಗಿರ್ತಕ್ಕಂಥದ್ದು. ನಿಮ್ಗೆಲ್ಲರಿಗೂ ಸಹ ಇವತ್ತಿನ ದಿವಸ ಕಾಳಜಿ ಅಂತಕ್ಕಂಥದ್ದರೆ ಅಥವಾ ನಿಮ್ಮದೇ ಆಗಿರ್ತಕ್ಕಂಥ ಒಬ್ಬ ಮತದಾರರ ಬಗ್ಗೆ ಕಾಳಜಿ ಅಂತಕ್ಕಂಥದ್ದರೆ ಅಥವಾ ನಿಮ್ಮದೇ ಆಗಿರ್ತಕ್ಕಂಥ ಕಾರ್ಯಕರ್ತರ ಬಗ್ಗೆ ಕಾಳಜಿ ಅನ್ನೋದಂತಿದ್ರೆ ಇವತ್ತಿನ ದಿವಸ ಹಿಂದೆನೇ ಸಹ ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆಯನ್ನ ನಿಮ್ಮ ಹತ್ರ ಬಂದಾಗ ನಿಮ್ಮ ಅಧಿಕಾರಿಗಳ ಹೇಳ್ಬೋದಾಗಿತ್ತು. ಆದ್ರೆ ಇವತ್ತಿನ ದಿವಸ ಒಂದು ಮಾತನ್ನು ಹೇಳಿ ಬಯಸ್ತೀನಿ, ನೀವು ಕಾನೂನಾತ್ಮಕವಾಗೂ ಸಹ ಇವತ್ತು ನೀವೆಲ್ಲರೂ ಸಹಕಾರ ಕೊಟ್ಟು ಕಾನೂನಾತ್ಮಕ ಮುಖಾಂತರನೂ ಸಹ ಇವತ್ತು CBI ಒಂದು ವೇಳೆ ಸರ್ಕಾರ ಮಾಡಲಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಕೇವಲ ಅರ್ಜಿಗಳನ್ನು ಕೊಡ್ತಕ್ಕಂಥ ಅವಕಾಶ ಇರ್ತದೆ. ಹೈಕೋರ್ಟ್ಗೆ ಒಂದು ಇವೆಲ್ಲ ಕೊಟ್ಟಿರ್ತಕ್ಕಂಥ ಅರ್ಜಿಗಳನ್ನು ಕನ್ಸಿಡರ್ ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ರಿಟ್ ಪಿಟಿಷನ್ ಹಾಕುವಂಥ ಅವಕಾಶ. ಆರ್ಟಿಕಲ್ 226 and 227 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ನೀವು ಏನಾದರೂ ಸರ್ಕಾರದ ಅಧಿಕಾರಿಗಳು ಮತ್ತು ಸರ್ಕಾರ
ಒಂದು ಇವರ ಮನವಿಯನ್ನು ಕನ್ಸಿಡರ್ ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂತ ನೀವು ಅದನ್ನು ಡೈರೆಕ್ಷನ್ ಕೇಳುವಂಥ ಅವಕಾಶ ಇವತ್ತಿನ ದಿವಸ ಕಾನೂನು. ಒಂದು ನಿಮಿಷ ನಾನು ಎರಡು ಜೊತೆಗೆ ಇವ್ರ ಮೇಲೆ ಇರ್ತಕ್ಕಂಥ ಬಿ ರಿಪೋರ್ಟ್ ಇದೆಯಲ್ಲ, ಬಿ ರಿಪೋರ್ಟ್ ಚಾಲೆಂಜ್ ಮಾಡಿರ್ತಕ್ಕಂಥದ್ದನ್ನ ಕೋರ್ಟಲ್ಲೂ ಸಂಗ್ರಾಮ್ ಸಹ ಸಿಂಗ್ ಪಡೆದು ಮಾಡತಕ್ಕಂಥ ತಾವೇನೋ ಹೇಳಕ್ ಅವಕಾಶ ಇದೆ. ಅದನ್ನು ಮಾತಾಡೋಣ. ಸಂಗ್ರಾಮ್ ಸಿಂಗ್ ಸರ್, ಇಲ್ಲಿ ಒಂದು ಡಿಸ್ಪ್ಯೂಟ್ ಆಗಿದೆ ಸರ್. ದೇರ್ ಇಸ್ ಎ ಪಾಯ್ಸನ್ ಬಾಟಲ್ ದಟ್ ಹಸ್ ಬೀನ್ ಫೌಂಡ್ ಅಟ್ ದಿಸ್ ಸ್ಪಾಟ್. ಇಲ್ಲಿ ರಾಜಕೀಯದ ಪಾಟಲ್ಲಿ ಬಗ್ಗೆ ಒಂದು ಯಾರು poison ಚರ್ಚೆ bottle ಮಾಡಿಲ್ಲ. ಇದೆ. ಹೂಗಾರ್ ಅವರೇ, ಇಲ್ಲ ಅಲ್ಲ ಅದೇ ಅದನ್ನೇ ಅವರೇ, ಹೇಳಿ ಶೋಭಾ. ರಾಜಕೀಯ ವಿಚಾರವನ್ನ ಇಲ್ಲಿ ಯಾರು ಚರ್ಚೆ ಮಾಡಿಲ್ಲ. ದಯಮಾಡಿ ಈ ಕೇಸನ್ನು ಕೂಡ ರಾಜಕೀಯದ ತಪ್ಪುದಾರಿಗೆ ಎಳೆಯುವಂಥದ್ದು ಬೇಡ. Yes. ದೇಶದ ರಕ್ಷಣೆ ಪ್ರಶ್ನೆ ಇದು, ದೇಶದ ಹಿತದೃಷ್ಟಿಯ ಪ್ರಶ್ನೆ. ಯಾರು ಇಬ್ರು ಹೆಣ್ಮಕ್ಳು ಬಂದು ಧೈರ್ಯವಾಗಿ ಯಾಸಿನ್ ಭಟ್ಕಲ್ ಅವತ್ತು ಬಂದಿದ್ದ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅವರ ಕುಟುಂಬದ ರಕ್ಷಣೆ ಪ್ರಶ್ನೆ ಇದು. Yes. ಕುಟುಂಬಕ್ಕೆ ನಿಜವಾಗ್ಲೂ ಬೆದರಿಕೆ ನಾಳೆಯಿಂದ ಶುರುವಾಗಬಹುದು. ಆ ಕುಟುಂಬಕ್ಕೆ ಒಂದು ರಕ್ಷಣೆ ಕೊಡುವಂತ ಪ್ರಶ್ನೆ. ಅದಕ್ಕಾಗಿ ರಾಜಕೀಯದ ವಿಚಾರ ನಾವು ಯಾರು ಮಾತಾಡಿಲ್ಲ. Yes, ನಾನು yes, ಒಳ್ಳೆ ಮಾತು ಶೋಭಾ ಅವರೇ. ದೇಶದ ರಕ್ಷಣೆ ದೃಷ್ಟಿಯಿಂದ ಆ ಒಂದು ಕೇಸಿನ ಸಮಗ್ರ ತನಿಖೆ ಆಗ್ಬೇಕಾಗಿತ್ತು. ಅವತ್ತೇ ಆಗ್ಬೇಕಿತ್ತು, ಇವತ್ತು ಆಗ್ಬೇಕು ಒಳ್ಳೆ ಮಾತನಾಡ್ತಾರೆ ಸಂಗ್ರಾಮ್ ಸಿಂಗ್ ಅವರೇ. ರಾಜಕೀಯವನ್ನ ಮಧ್ಯದಲ್ಲಿ ತರೋದು, ಆ ಕಾರಣಕ್ಕಾಗಿ ಚರ್ಚೆ ಮಾಡೋದು ನಿಜವಾಗ್ಲೂ ಅಗತ್ಯ ಇಲ್ಲ. ಯಾರು ಮಾಡೋದು? ಸಂಗ್ರಾಮ್ ಸಿಂಗ್ ಅವರೇ. ನಂದು ಒಂದು ವಿನಂತಿ. ಸರ್, ಏನಿಲ್ಲ ಸರ್, ನಮ್ದು ಸಿಂಪಲ್ ಆಗಿದೆ ಸರ್. ದಯವಿಟ್ಟು ರಾಜಕೀಯದ ಬಣ್ಣ ಕಟ್ಟಿ ನಮ್ಮನ್ನು ಅವಮಾನ ಮಾಡಬೇಡಿ. ಯಾಕಂದ್ರೆ ನಮ್ಗೆ ರಾಜಕೀಯದ ಬಗ್ಗೆ ಅಸಹ್ಯ ಹುಟ್ಟೋಗಿದೆ. ಇವತ್ತಿನ ದಿನಮಾನಗಳಲ್ಲಿ ನಮ್ಮಂತ ಯುವಕ ಯುವತಿಯರಿಗೆ ರಾಜಕೀಯದ ಬಗ್ಗೆ ಹೇಸಿಗೆ ಹುಟ್ಟೋಗಿದೆ. ನಾವಿವತ್ತು ಯಾರನ್ನು ನಂಬಿಸ್ತಿದ್ದೀವಿ, ಖಂಡಿತ ಯಾರನ್ನು ನಂಬಿಸ್ತೀವಿ. ಸರ್, ಇದರಲ್ಲಿ ಒಂದು ಸಿಂಪಲ್ ಆಗಿ ಕೇಸ್ ಇದೆ ಸರ್. ಇದು ಏನಿಲ್ಲ, FSL ಕಳಿಸಿದ್ದಾರೆ ಸ್ಟಮಕ್ ಕಂಟೆಂಟ್ಸ್ ಅದು ಇದು. ದಿ ಫಾರೆನ್ಸಿಕ್ ರೀಜನಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಮ್ಯಾಂಗ್ಳೂರ್, ದೇ ಹ್ಯಾವ್ ಎಕ್ಸಾಮಿನ್ ಓನ್ಲಿ ದಿ ಬಾಟಲ್. ಯಾವುದು ಆ ಫಿನೈಲ್ ಬಾಟಲ್ ಅಂತ ಹೇಳಿದೆ, ಅದು ಏನು ಮಾಡಿದೆ ಅದು ಮಾಡಿದ್ದಾರೆ. ವಾಟ್ ಅಬೌಟ್ ದ ಕಂಟೆಂಟ್ಸ್ ಆಫ್ ವೆದರ್ ಎನಿ ಪಾಯ್ಸನ್, ಎನಿ ಫುಡ್ ಮೆಟೀರಿಯಲ್ಸ್ ದಟ್ ಹ್ಯಾಸ್ ಬೀನ್ ಎಕ್ಸಾಮಿನ್ಡ್ ಬೈ ದ ಸ್ಟಮಕ್ ಕಂಟೆಂಟ್ಸ್ ಇಸ್ ನಾಟ್ ಬೀನ್ ಫೋರ್ತ್ಕಮಿಂಗ್ ಇನ್ ದಿ FSL report. And FSL report says that a phenyl bottle ಇದರಲ್ಲಿ ಸ್ಟಮಕ್ ಕಂಟೆಂಟ್ಸ್ ಅಲ್ಲಿ ಇಲ್ಲ. ಬಟ್ ವಾಟ್ ಅದರ್ ಕಂಟೆಂಟ್ ದಟ್ ವಾಸ್ ಪ್ರೆಸೆಂಟ್ ಇನ್ ದಿ ಸ್ಟಮಕ್? ಏನಿದೆ? That question should have been answered by the FSL. That has not been answered here. ಕೇವಲ ಕೋರ್ಟಲ್ಲಿ ಮಾತ್ರನೇ ನಮ್ಗೆ ಉತ್ತರ ಸಿಗಬೇಕಾಗ್ತದೆ. ಬೇರೆಲ್ಲೂ ಉತ್ತರ ಸಿಗಲ್ಲ. ಚರ್ಚೆಗಳಿಂದ ಉತ್ತರ ಸಿಗೋದಿಲ್ಲ. ಕೊಡಬೇಕಾಗುತ್ತೆ ಸರ್ ಇದನ್ನ. ನಾವು ಕರೆಕ್ಟ್ ಅಲ್ಲ. ನಾ ಹೇಳೋದು ಫೈನ್. ನೀವಿಬ್ರು ಅದೇ ಪೊಲೀಸ್ ಆಫೀಸರ್, ಅದನ್ನ ಅಡ್ವೊಕೇಟ್, ನೀವು ತುಂಬ ಟೆಕ್ನಿಕಲ್ ಆಗಿ ಹೇಳ್ತಾ ಇದ್ದೀರಿ. ಐ ಮೀನ್ ಇರೋ ವಿಷಯಗಳನ್ನು ಯು ಆರ್ ಪ್ರೆಸೆಂಟಿಂಗ್ ಇಟ್ ವೆರಿ ವೆಲ್. ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಏನಂದರೆ, ಇದು ಬರೀ ಒಂದು ಕೊಲೆಯ ವಿಚಾರ ಅಲ್ಲ, ಒಬ್ಬ ವ್ಯಕ್ತಿಯ ವಿಚಾರ ಅಲ್ಲ. ಯಾಸಿನ್ ಭಟ್ಕಳ್ ಥರದ ಒಬ್ಬ ಮನುಷ್ಯ ತೀರ್ಥಹಳ್ಳಿಗೆ ಹೋಗಿರ್ತಾನೆ ಅಂತಂದರೆ, ಯಾಸಿನ್ ಭಟ್ಕಳ್ ಜೊತೆ ಇದ್ದಂಥ ಇನ್ನು ನೂರಾರು ಜನ ಏನಿದ್ದಾರೆ ಅವ್ರು ಎಲ್ಲಿದ್ದಾರೆ? ತೀರ್ಥಹಳ್ಳಿ ಸುತ್ತಮುತ್ತನೇ ಇದ್ರು. ಈಸ್ ದೇರ್ ಇನ್ ನೆಟ್ವರ್ಕ್. ನೀವು ಹೇಳಿ ಮೇಡಮ್, ಮುಂದೆ ಬನ್ನಿ ಇವ್ರಿಗೆ. ಯಾಕಂದ್ರೆ ಇಡೀ ದೇಶ ಈಗ ಹೆಂಗಸರಿಗೆ ಹೆಲ್ಪ್ ಮಾಡಬೇಕು ಅಂತ ಆಗಿದೆ ನಿರ್ಭಯ ಕೇಸಲ್ಲಿ. ಇಡೀ ದೇಶನೇ ಮುಂದೆ ಬಂತು. ಯಾಕೆ ನಮ್ಮ ಇಲ್ಲಿ ಕಾನೂನು ಕಾಲೇಜಲ್ಲಿ ನಡೀತಲ್ಲ, ಅದರಲ್ಲೂ ಎಲ್ಲ ಬಂದ್ರು, ಎಲ್ಲ ಮುಂದೆ. ನೀವು ಮುಂದೆ ಬನ್ನಿ, ಇದನ್ನ ಲೆಟ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಬ್ಯೂರೋ ಇನ್ವೆಸ್ಟಿಗೇಷನ್ ಲೆಟ್ ದೆಮ್ ಡಿಟೆಕ್ಟ್. ಎರಡು ವಿಚಾರ ಇದೆ. ಹೌದು ಸರ್. ಪ್ರಮೋದ್ ಮುತಾಲಿಕ್ ಒಂದು ಪ್ರಶ್ನೆ ಕೇಳ್ತೀನಿ. ತುಂಬಾ ಹೊತ್ತಿನ ಕಾಯ್ತಾ ಇದ್ದಾರೆ ಹುಬ್ಳಿ ಸ್ಟುಡಿಯೋದಲ್ಲಿ. ಪ್ರಮೋದ್ ಮುತಾಲಿಕ್ ಅವರು ರಾಜಕೀಯ ಬಿಟ್ಟು ನಾವು ಚರ್ಚೆ ಮಾಡೋಣ. ಯಾಕಂತಂದ್ರೆ ಒಂದು ಕುಟುಂಬ ತನ್ನ ಅಣ್ಣನನ್ನು ಕಳ್ಕೊಂಡಿದೆ, ಯಾವುದೇ ಸರ್ಕಾರದಲ್ಲೂ ನ್ಯಾಯ ಸಿಕ್ಕಿಲ್ಲ. ಹಿಂದಿನ ಸರ್ಕಾರ ಇರ್ಬೋದು, ಈಗಿನ ಸರ್ಕಾರ ಇರ್ಬೋದು, ಇಂಥ ಒಂದು ಹತ್ಯೆಯಲ್ಲಿ, ಕೊಲೆಯಲ್ಲಿ ಒಂದು ಉಗ್ರರ ನಂಟಿದೆ, ಉಗ್ರರ ಜಾಲ ಮಲೆನಾಡಲ್ಲಿ ಇದೆ ಅನ್ನುವಂಥದ್ದು ಆ ಒಂದು ವ್ಯಕ್ತಿಯ ಫೋಟೋ, ಆ ಒಬ್ಬ ಉಗ್ರನ ಫೋಟೋ ಅರೆಸ್ಟ್ ಆದಮೇಲೆ ಗೊತ್ತಾಯಿತು. ಇಂಥ ಒಬ್ಬ ಉಗ್ರ ನಮ್ಮ ಕುಟುಂಬದ ಜೊತೆಗೆ ಇದ್ದ, ಇಷ್ಟು ದಿವಸ ಇದ್ದ, ಆತನ ಕೈವಾಡ ಈ ಒಂದು ಕೊಲೆಯಲ್ಲಿ ಇದೆ ಅನ್ನುವಂಥ ಆರೋಪವನ್ನು ಕುಟುಂಬ ಮಾಡ್ತಾ ಇದೆ. ಹಾಗಿದ್ರೆ ತಾವು ಈ ಸರ್ಕಾರವನ್ನು ಒತ್ತಾಯ ಮಾಡ್ತೀರಾ, ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ನ್ಯಾಷನಲ್ ಇಂಟೆಲಿಜೆನ್ಸ್ ಅದೇನು ಅಥಾರಿಟಿ, ಇನ್ವೆಸ್ಟಿಗೇಟಿಂಗ್ ಅಥಾರಿಟಿ ಇದೆ, ಸೊ ಅದಕ್ಕೆ ಕೊಡಿ ಅಂತ ಕೇಳ್ತೀರಾ ಏಜೆನ್ಸಿಗೆ? ಮೊದಲನೇದಾಗಿ ನಾನು ಆ ಮಂಜುನಾಥ ಸಹೋದರಿ ಮತ್ತು ಅವ್ರು ಇನ್ನೊಬ್ರು ಯಾರು ಮಹಿಳೆ ಇದ್ದಾರೆ ಅವರಿಬ್ಬರಿಗೂ ಶ್ರೀರಾಮ್ ಸೇನೆ ಸಂಘಟನೆ ಸಂಪೂರ್ಣವಾದಂಥ ಬೆಂಬಲವನ್ನು ಸೂಚಿಸ್ತಾ ಇದ್ದೇನೆ. ಅವರ ಜೊತೆಗೆ ಇದ್ದುಕೊಂಡು ಇಡೀ ರಾಜ್ಯಾದ್ಯಂತ ಇದರ ವಿರುದ್ಧ ಹೋರಾಟ ಮಾಡುವಂಥದ್ದು ನಾನು ನಿಶ್ಚಿತವಾಗಿ ಇದು ಹೇಳ್ತಾ ಇದ್ದೀನಿ. ಇನ್ನು ಅವರೊಂದು ಮಾತು ಹೇಳಿದ್ರು, ಈಗ ಮಹಿಳೆಯೊಬ್ಬರು ಹೇಳಿದರು, ಯಾರಿಗೂ ಕೂಡ ಈ ಭಯೋತ್ಪಾದನೆ ಬಗ್ಗೆ ಕಾಳಜಿ ಇಲ್ಲ, ರಾಜಕೀಯ ಬಗ್ಗೆ ಹೇಸಿಗೆ ಬಂದಿದೆ ಅಂತ ಹೇಳಿದಾರಲ್ಲ, 100ಕ್ಕೆ 100 ಸತ್ಯ ಮಾತವನ್ನು ಅವರು ಹೇಳಿದ್ದಾರೆ. ಇವತ್ತಿನ ರಾಜಕೀಯದ ವ್ಯವಸ್ಥೆಗೆ ಇವ್ರಿಗೆ ಯಾರಿಗೂ ಭಯೋತ್ಪಾದನೆಯನ್ನ ತಡಿಬೇಕು ಅಂತನ್ನುವಂಥದ್ದು ಯಾರಿಗೂ ಕಾಳಜಿ ಇಲ್ಲ. ಇವರು ತಮ್ಮ ಸ್ವಾರ್ಥಕ್ಕೆ, ತಮ್ಮ ರಾಜಕೀಯದ ದಾಹಕ್ಕೆ ಇವತ್ತು ಎಲ್ಲವನ್ನೂ ವ್ಯವಸ್ಥೆಯನ್ನು ಜೋಡಿಸ್ಕೊಳ್ತಾ ಇದ್ದಾರೆ. ನಾನು ಒಂದು ವಿಷಯವನ್ನು ಹೇಳ ಬಯಸ್ತೀನಿ. 97ರಲ್ಲಿ ಜಗನ್ನಾಥ ಶೆಟ್ಟಿ ಆಯೋಗ್
ಅವತ್ತೇ ಭಟ್ಕಳದ ಸಂಬಂಧಪಟ್ಟಾಗ ಬಹಳ ಕ್ಲಿಯರ್ ಆಗಿ 5 ಖಂಡದಲ್ಲಿ ಅವರು ಪುಸ್ತಕವನ್ನ ಬರೆದಿದ್ರು. ಅವತ್ತು ಬಿಜೆಪಿಯವರು ಭಟ್ಕಳ ಆ ಜಗನ್ನಾಥ ಶೆಟ್ಟಿ ಆಯೋಗವನ್ನ ಜಾರಿಗೆ ತಗೊಂಬಂದು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಅಂತ ಹೇಳಿದಂತವರು 5 ವರ್ಷ ಇವರ ಕಡೆ ಆಡಳಿತ ಇದ್ದಾಗ ಈ ಜಗನ್ನಾಥ ಶೆಟ್ಟಿ ಆಯೋಗದ ಜಾರಿಗೆ ಯಾಕೆ ತರಲಿಲ್ಲ? ಸೊ 21 ಕೊಲೆ ಭಟ್ಕಳದಲ್ಲಾಗಿದೆ. ಚಿತ್ತರಂಜನ್ ಹಿಡಿದು ತಿಮ್ಮಪ್ಪ ನಾಯ್ಕ್ ತಾಲೂಕಿನ ಬಿಜೆಪಿ ಅಧ್ಯಕ್ಷನಿಂದ ಹಿಡಿದು ಸೊ ಹೀಗೆ 21 ಕೊಲೆ ಆದ್ರೂ ಕೂಡ ಇವತ್ತಿನ ತನಕ ಒಬ್ಬರನ್ನೂ ಬಂಧಿಸುವಂತ ಪ್ರಕ್ರಿಯೆ ಆಗಿಲ್ಲ. ಸೊ ಯಾಸೀನ್ ಭಟ್ಕಳ ಅನ್ನುವಂಥವ್ರು ಇನ್ನೂ 106 ಜನ ಇದ್ದಾರೆ. ಈಗಾಗಲೇ ಒಬ್ರು ಯಾರೋ ಹೇಳಿದ್ರು. ಸೊ ಅಂಥವ್ರನ್ನ ಹಿಡಿಯುವಂತ ಇವತ್ತಿನ ಈ ರಾಜಕೀಯ ವ್ಯವಸ್ಥೆಯವರಿಗೆ ಇವರ ಕಾಳಜಿ ಇಲ್ಲ. ನಾನು 15 ದಿನ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ಇದ್ದಾಗ 13 ಜನ ಟೆರರಿಸ್ಟ್ಗಳಿದ್ರು. ಸೊ ಆ 13 ಜನ ಟೆರರಿಸ್ಟ್ಗಳು ಹೇಗೆ ಓಡಾಡ್ತಾ ಇದ್ರು, ಏನು ಅವ್ರಿಗೇನು ಯಾವುದೇ ರೀತಿ ಇದಿಲ್ಲ, ಭದ್ರತೆ ಇಲ್ಲ, ಏನೋ ಆನಂದವಾಗಿ ಓಡಾಡ್ತಾ ಇದ್ರು. ಸೊ ನಾನು ಹೊರಗಡೆ ಬಂದ ತಕ್ಷಣನೇ ನಾರಾಯಣ ಸ್ವಾಮಿ ಅವತ್ತಿನ ಜೈಲ್ ಮಿನಿಸ್ಟರ್ ಇದ್ರು, ಕಾನೂನು ಮಿನಿಸ್ಟರ್ ಸುರೇಶ್ ಕುಮಾರ್ ಇದ್ರು. ಅವರಿಬ್ಬರಿಗೂ ಹೇಳಿದೆ, ಒಳಗಡೆಯಿಂದ ರಿಪೋರ್ಟ್ ಕೊಟ್ಟೆ, ಮದನಿ ಏನ್ ಮಾಡ್ತಾ ಇದ್ದಾನೆ, ಟೆರರಿಸ್ಟ್ ಏನ್ ಮಾಡ್ತಾ ಇದ್ದಾರೆ ಅಂತ ರಿಪೋರ್ಟ್ ಕೊಟ್ಟೆ. ಏನೂ ಮಾಡಲಿಲ್ಲ. ಒಂದೇ ಒಂದು ವಾರದಲ್ಲಿ ಅಲ್ಲಿಂದ ಪಾಕಿಸ್ತಾನಕ್ಕೆ ಹೋಗಿದ್ದು. ನಿಮ್ಮನ್ನು ಮತ್ತೆ ಮಾತಾಡಿಸ್ತೀನಿ. ಶೋಭಾ ಅವರು ಬೇರೆ ಕಾರ್ಯಕ್ರಮಕ್ಕೆ ತೆರಳುವ ಕಾರಣದಿಂದ ಇವ್ರು ಹೋಗ್ತಾ ಇದ್ದಾರೆ. ಶೋಭಾ ನಿಮ್ಮನ್ನು ಕೇಳ್ತೀನಿ, ಈ ವಿಚಾರವನ್ನ ನಿಮ್ಮ ಪಕ್ಷ ವಿಧಾನಸಭೆ ಅಧಿವೇಶನ ಶುರುವಾಗುತ್ತೆ ಬೆಳಗಾವಿಯಲ್ಲಿ, ಈ ಕುಟುಂಬಕ್ಕೆ ನ್ಯಾಯ ಕೊಡಬೇಕು, ಈ ಕುಟುಂಬ ಏನು ಇವತ್ತು ಸಫರ್ ಆಗ್ತಾ ಇದೆ, ಇದು ಮುಂದೆ ಬೇರೆಯವರಿಗೆ ಅನ್ಯಾಯ ಆಗಬಾರ್ದು ಅನ್ನೋದಾದ್ರೆ ನಿಮ್ಮ ಪಕ್ಷ ಈ ವಿಚಾರವನ್ನು ರಾಜ್ಯ ಸರ್ಕಾರದ ಮೂಲಕ ಎನ್ಐಎಗೆ ಈ ಒಂದು ತನಿಖೆಯನ್ನ ವಹಿಸಿ ಅಂತ ತಾವು ಮನವಿ ಮಾಡ್ತೀರಾ ಅಧಿವೇಶನದಲ್ಲಿ? ಖಂಡಿತವಾಗಿ ಇವತ್ತು ರಾಷ್ಟ್ರೀಯ ತನಿಖಾ ದಳದಿಂದ ಈ ಒಂದು ಈ ವಿಚಾರದ ತನಿಖೆ ಆಗಬೇಕು. ಆವಾಗ ಅವರಿಗೆ ಖಂಡಿತವಾಗಿ ನ್ಯಾಯ ಸಿಗುತ್ತೆ ಅಂತ ಅನಿಸುತ್ತೆ. ಈಗಾಗಲೇ ಯಾಸಿನ್ ಭಟ್ಕಲ್ ಬಂಧನದಲ್ಲಿದ್ದಾನೆ. 300 ಗಂಟೆಗಳ ಕಾಲ ರಾಷ್ಟ್ರೀಯ ತನಿಖಾ ದಳ ಅವರನ್ನ ವಿಚಾರಣೆ ಮಾಡಿದೆ. ಅವನು ಬಹಳಷ್ಟು ಮಾಹಿತಿಯನ್ನ ಹೊರಗೆ ಬಿಟ್ಟಿರ್ಬೋದು, ಆದರೆ ಬಹಳಷ್ಟು ವಿಚಾರಗಳನ್ನು ಅವನಿಗೆ ಹೇಳ್ಕೊಂಡಿಲ್ಲ ಅನ್ನುವಂಥದ್ದು ಕೂಡ ನಾವು ಮಾಧ್ಯಮದಲ್ಲಿ ನೋಡಿದ್ದೀವಿ. ಆ ಹೇಳ್ಕೊಳ್ಳದ ವಿಚಾರದಲ್ಲಿ ಇದು ಇರ್ಬೋದು. ಅದಕ್ಕಾಗಿ ಇವತ್ತೇನು ಹೇಮಾ ರವಿ ಮತ್ತು ಶುಭಾ ಅವರು ಈ ವಿಚಾರವನ್ನು ತಿಳಿಸಿದ್ದಾರೆ. ರಾಷ್ಟ್ರೀಯ ತನಿಖಾ ದಳಕ್ಕೆ ಇದು ಕೂಡ ಒಂದು ಒಳ್ಳೆಯ ವಿಚಾರ ಆಗ್ಬೋದು. ಇದರ ಮೂಲಕ ಇನ್ನಷ್ಟು ಮಲೆನಾಡಿನ ಭಾಗದಲ್ಲಿ, ಕರ್ನಾಟಕದಲ್ಲಿ ಜಾಲಗಳು, ಯಾಸಿನ್ ಭಟ್ಕಲ್ಗಳು ಇದಾವೆ ಮತ್ತು ಯಾರ ಜೊತೆ ಅವನ ಸಂಬಂಧ ಇದೆ, ಎಲ್ಲೆಲ್ಲ ಅವನು ಹೋಗಿದ್ದ ಅನ್ನೋದಕ್ಕೆ ನಿಜವಾದ ಒಂದು ಪೂರಕವಾದ ಅಂಶ ಇವತ್ತು ಆ ತನಿಖಾ ತಂಡಕ್ಕೆ ಸಿಗ್ಬೋದು. ದೇಶದ ಭಯೋತ್ಪಾದಕತೆಯನ್ನ ಮಟ್ಟ ಹಾಕುವಂತ ದೃಷ್ಟಿಯಿಂದ ಖಂಡಿತ ಇದು ಸಹಾಯ ಆಗ್ಬೋದು ಅಂತ ಅನಿಸುತ್ತೆ. ರಾಜ್ಯದ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ, ನಮ್ಮ ಭದ್ರತೆ ಹಿತದೃಷ್ಟಿಯಿಂದ ಖಂಡಿತ ನಮ್ಮ ಪಕ್ಷ ಹೇಮಾ ರವಿ ಮತ್ತು ಶುಭಾ ಅವರ ಜೊತೆ ಇರುತ್ತೆ. ಹಾಗೇನೆ ಅವರಿಗೆ ನ್ಯಾಯ ಸಿಗಬೇಕು ಅನ್ನೋದ್ರಲ್ಲಿ ಖಂಡಿತ ನಮ್ಮ ಪಕ್ಷನೂ ಹೋರಾಟ ಮಾಡುತ್ತೆ ಅನ್ನುವಂಥದ್ದು ಖಂಡಿತವಾಗಿ ಸತ್ಯ ಇದೆ. ಖಂಡಿತ ಇದು ಕೇವಲ ಹೇಮಾ ರವಿದು ಅಥವಾ ಶುಭಂದು ವಿಚಾರ ಅಲ್ಲ, ಈ ರಾಜ್ಯದ ಭದ್ರತೆಯ ಪ್ರಶ್ನೆ. ನಾಳೆ ನಮ್ಮ ವಿಧಾನಸೌಧಕ್ಕೂ ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಪ್ರತಿನಿತ್ಯ ಒಂದು ವರದಿ ಬರ್ತಾ ಇದೆ, ನರೇಂದ್ರ ಮೋದಿಯನ್ನು ಕೊಲ್ಲಕ್ಕೆ ಅವನು ಯೋಚನೆ ಮಾಡಿದ್ದ, ಅವನು ಯಾವುದೋ ವಿಧಾನಸೌಧ ಸ್ಫೋಟ ಮಾಡಕ್ಕೆ ಯೋಚನೆ ಮಾಡಿದ್ದ, ಯಾವುದೋ ಅಣೆಕಟ್ಟನ್ನು ಒಡೆಯಕ್ಕೆ ಯೋಚನೆ ಮಾಡಿದ್ದ. ಇದು ಪ್ರತಿನಿತ್ಯ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಖಂಡಿತ ಇದಕ್ಕೊಂದು ಫುಲ್ ಸ್ಟಾಪ್ ಆಗಬೇಕು. ಆ ದೃಷ್ಟಿಯಿಂದಾದ್ರೂ ಇವತ್ತು ರಾಜ್ಯದಲ್ಲಿ ಇದನ್ನ ಗಂಭೀರವಾಗಿ ತಗೋಬೇಕು. ನಮ್ಮ ಇಂಟೆಲಿಜೆನ್ಸ್, ನಮ್ಮ ಪೊಲೀಸರು, ರಾಷ್ಟ್ರೀಯ ತನಿಖಾ ದಳ ಕರ್ನಾಟಕವನ್ನ ಗಂಭೀರವಾಗಿ ತಗೋಬೇಕು ಅನ್ನುವಂಥದ್ದು ನನ್ನ ಆಗ್ರಹ ಇದೆ. ಶೋಭಾ ಅವರೇ, ಕೊನೆಯದಾಗಿ ನಿಮ್ಮನ್ನ ಕೇಳೋದು, ಹೇಗೂ ಯಡಿಯೂರಪ್ಪನವ್ರು ಧರಣಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ದಿನ ಆಯಿತು, ಅವ್ರಿಗೂ ನಮಗೂ ಮರ್ತೋಗಿದೆ. 2 ಇಶ್ಯೂ ಇಟ್ಕೊಂಡು ಕೂತ್ಕೊಂಡಿದ್ದಾರೆ, ಶಾದಿ ಭಾಗ್ಯ ಮತ್ತು APL ಕಾರ್ಡ್ದಾರರಿಗೆ ಅಕ್ಕಿ ಕೊಡೋದ್ರ ಬಗ್ಗೆ. ಇದು ಒಂದು ವಿಷಯ ಇಟ್ಕೊಂಡ್ಬಿಡಿ ಧರಣಿಲಿ. ಈ ವಿಷಯ ಇತ್ಯರ್ಥ ಆಗೋ ತನಕ ನಾನು ಧರಣಿ ಮುಗಿಸಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು ಹೊಸ ಹುರುಪ್ ಬರ್ಬೋದೇನೋ ನಮ್ಮ ಧರಣಿಗೆ. ಖಂಡಿತವಾಗಿ ನಮಗೆ ಅಲ್ಲ, ಇದು ಯಾವುದೋ ರಾಜಕೀಯವಾಗಿ ವ್ಯಂಗ್ಯವಾಗಿ ಮಾತಾಡುವಂತ ಪ್ರಶ್ನೆ ವ್ಯಂಗ್ಯ ಇಲ್ಲ, ನಾನು ಕೇಳ್ತಾ ಇದ್ದೀನಿ. ವ್ಯಂಗ್ಯ ಇಲ್ಲ,
ಇದನ್ನು ನಮ್ಮ ಇಟ್ಕೊಳ್ಳಿ ದೇಶದ ತಮ್ಮ ರಕ್ಷಣೆ ಆಗುವಂತ ದೃಷ್ಟಿಯಿಂದ ಖಂಡಿತವಾಗಿ ಅಲ್ಲ. ನೀವು 2ನೇ ವಿಚಾರದಲ್ಲಿ 3ನೇ ವಿಚಾರ ಇದುವರೆಗೆ ಬರುವ ತನಕ ನಾವು ಹೊಸ ಹೇಳಲ್ಲ ಹುರುಪು ಅಂತ ಬರಬಹುದು ಹೇಳುವಂಥದ್ದು ಅಂತ ನಾನು ಸರಿಯಲ್ಲ. ಕೇಳ್ತಾ ಇದ್ದೀನಿ. ಹೊಸ ಹುರುಪು ಬರಬಹುದು ಅಂತ. ಮಾಜಿ ಮುಖ್ಯಮಂತ್ರಿಗಳು ರಸ್ತೆಯಲ್ಲಿ ಕೂತಿದ್ದಾರೆ ಅನ್ನುವಂಥದ್ದು ನಿಜವಾಗ್ಲೂ ಎಲ್ಲರೂ ಗಂಭೀರವಾಗಿ ತಗೊಳ್ಬೇಕಾದಂತ ವಿಚಾರ. Absolutely. ಆದ್ರೆ ರಾಷ್ಟ್ರೀಯ ಆ ಭದ್ರತೆ ಎರಡು issue ವಿಚಾರದಲ್ಲಿ ಜೊತೆಗೆ ಯಾರೂ ರಾಜಿ ಶೋಭಾ ಇಲ್ಲ, ಅವರೇ, ಯಾರೂ ರಾಜಿ ಶೋಭಾ ಮಾಡಕ್ಕೆ ಅವರೇ, ಸಾಧ್ಯನೇ ಇಲ್ಲ. ಶೋಭಾ ಅವರೇ, ಯಾಕಂದ್ರೆ ನಾನು ನಾವು ತಮ್ಮನ್ನ- ಉಳಿದ್ರಷ್ಟೇ ದೇಶ ಉಳಿದ್ರಷ್ಟೇ ನಾವು ಉಳಿಯೋದು. ಶೋಭಾ ಅವರೇ, ಆಮೇಲೆ ನಾನು ತಮ್ಮನ್ನ ರೇಷನ್ ಕೇಳ್ತಾ ಕಾರ್ಡು, ಇರೋದು- ಆಮೇಲೆ ಶಾದಿ ಭಾಗ್ಯ. ಶೋಭಾ ಅವರೇ, ದೇಶನೇ ನಾನು ತಮ್ಮನ್ನ- ಉಳಿದಿಲ್ಲ ಅಂದ್ರೆ ಇನ್ನು ಯಾರ ಮಾತು ಕೇಳಿ ಏನು ಉಪಯೋಗ? ಶೋಭಾ ಅವರೇ, ನಾನು ತಮ್ಮನ್ನ ಕೇಳ್ತಾ ಇರೋದು ಆ ಎರಡು ಇಶ್ಯೂ ಜೊತೆಗೆ ಇದು ಒಂದು ಇಶ್ಯೂನ ನಾಳೆ ಯಡಿಯೂರಪ್ಪನವರು ಕೈಗೆತ್ತಿಕೊಂಡು ತಮ್ಮ ಪಕ್ಷ ಧರಣಿ ಕೂತ್ಕೊಳ್ಳುತ್ತಾ, ಇದು ಇತ್ಯರ್ಥ ಆಗೋ ತನಕ ನಾ ಮೇಲೆ ಹೇಳಲ್ಲ ಅಂತ ಹೇಳುತ್ತಾ ಅನ್ನೋದು ನನ್ನ ಪ್ರಶ್ನೆ. ಅಲ್ಲ, ನಾವು ಚರ್ಚೆ ಮಾಡಿ ಮಾತಾಡ್ತೀವಿ. ಇವತ್ತು ಇದು ಒಂದು ತಕ್ಷಣದಲ್ಲಿ ಇತ್ಯರ್ಥ ಆಗುವಂಥದ್ದಲ್ಲ. ಯಾಸೀನ್ ಭಟ್ಕಲ್ ಅಂತವನು ಬಹಳ ದೊಡ್ಡ ಹೆಮ್ಮರವಾಗಿ ಆಲದ ಮರವಾಗಿ ಅವನು ಬೆಳೆದಿದ್ದಾನೆ. ದೇಶದ ತುಂಬೆಲ್ಲ ಅವನು ಬೇರು ಬಿಟ್ಟಿದ್ದಾನೆ. ಇದರ ಬಗ್ಗೆ ಚರ್ಚೆ ಆಗಬೇಕು. ದೇಶದಲ್ಲಿ ಭಯೋತ್ಪಾದಕತೆಯನ್ನ ಓಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪರಸ್ಪರ ಪೂರಕವಾಗಿ ಕೆಲಸ ಮಾಡಬೇಕು. ಒಬ್ಬ ಯಡಿಯೂರಪ್ಪ ಅಥವಾ ಒಬ್ಬ ಸಿದ್ದರಾಮಯ್ಯ ಒಬ್ಬ ಯಾರೋ ಏನೋ ಮಾತಾಡಿದ್ರೆ ಭಯೋತ್ಪಾದಕತೆ ನಾಶ ಆಗುತ್ತೆ ಅನ್ನುವಂಥದ್ದು ಇಲ್ಲ. ಎಲ್ಲರೂ ಗಂಭೀರವಾಗಿ ತಗೋಬೇಕು. ಅದಕ್ಕಾಗಿ ನಾನು ಆರಂಭದಲ್ಲಿ ನಿಮಗೂ ಅಭಿನಂದನೆ ಸಲ್ಲಿಸಿದೆ. ಸುವರ್ಣ ಟಿವಿ ಅವರು ಬೆಳಗಿಂದ ಇವತ್ತು ಜನರಲ್ಲಿ ಜಾಗೃತಿ ಮಾಡುವ ಕೆಲಸ ಮಾಡಿದ್ದಾರೆ ಅಂತ ಹೇಳಿ. ಅದಕ್ಕಾಗಿ ಯಾವುದೇ ವ್ಯಂಗ್ಯದ ಮಾತಿನ ಅಗತ್ಯ ಇಲ್ಲ. ಯಡಿಯೂರಪ್ಪನವರು ಬಹಳ ಗಂಭೀರ ವಿಚಾರ ಇಟ್ಕೊಂಡು ಕೂತಿದ್ದಾರೆ. ಇದು ಕೂಡ ರಾಷ್ಟ್ರೀಯ ಭದ್ರತೆ ಕೂಡ ನಮ್ಮ ಆದ್ಯತೆ ಖಂಡಿತ ಶೋಭಾ ಅವರೇ. ಬಹಳ ಸ್ಪಷ್ಟವಾಗಿ ಅಲ್ಲ, ನಾವು ಒಳ್ಳೆಯ- ಹೇಳಿದ್ವಿ, ಅವತ್ತು ಹೇಳ್ತೀವಿ, ಇವತ್ತು ಹೇಳ್ತೀವಿ, ಮುಂದೆ ಖಂಡಿತ ಹೇಳ್ತೀವಿ. ಖಂಡಿತ ಆ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ನಿರೀಕ್ಷೆ. ಯಾವುದೇ ಪಕ್ಷ ಇರ್ಬೋದು, ಯಾವುದೇ ಸಂಘಟನೆ ಇರ್ಬೋದು. ಯಾಕಂತಂದ್ರೆ ಆ ಕುಟುಂಬ ಸಫರ್ ಆಗಿದೆ, ಅಣ್ಣನನ್ನು ಕಳ್ಕೊಂಡಿದೆ. ಇದು ಯಾಸೀನ್ ಭಟ್ಕಲ್ ಹೆಸರು ಬಂದಿರೋದ್ರಿಂದ ಇದು ಬಹಳ ಭಯಾನಕ ಪರಿಸ್ಥಿತಿ ಇದೆ. ಇನ್ನೂ ಕೂಡ ಎಷ್ಟು ಜನ ಯಾಸೀನ್ ಭಟ್ಕಳು ರಾಜ್ಯದಲ್ಲಿ ಸುತ್ತಾಡ್ತಾ ಇದ್ದಾರೆ, ಅವರ ಉಗ್ರ ಚಟುವಟಿಕೆ ವಿಸ್ತಾರ ಆಗ್ತಾ ಇದೆ. ಅದ್ರ ಬಗ್ಗೆ ನಮಗೆ ಭಯ ಇರತಕ್ಕಂಥದ್ದು. ಆ ವಿಚಾರದಲ್ಲಿ ಶೀಘ್ರವೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತನಿಖೆಗೆ ಮುಂದಾಗಲಿ ಅನ್ನುವಂಥದ್ದು ನಮ್ಮ ವಾದ. ನಾನು ಮತ್ತಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.